ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಥ್ಯಾಂಕ್ಸ್ ಅಕ್ಕ. ರಘು ತಗೊಳ್ಳಿ. ಥ್ಯಾಂಕ್ ಯು. ಕುಡೀರಿ. ಮೊದಲು ನೀನು ಹೋಗಿ ಜನನಿಗೆ ಕೊಡು. ಇದನ್ನ ಅಖಿಲ ಮಲಗದ ಮೇಲೆ ಹೋಗಿ ಕೊಟ್ಟು ಬರ್ತೀನಿ. ನಾನು ಹೋಗೋ ಅಷ್ಟರಲ್ಲಿ ಪಾರ್ವತಿ ಏನಾದರೂ ಮಲಗಿಬಿಟ್ರೆ, ಇಲ್ಲ ಫೋನ್ ಮಾಡಿ ಹೇಳ್ಬೇಡಣ ನಾನು ಬರ್ತಾ ಇದ್ದೀನಿ, ಇದೇ ಮಾಡಬೇಡ ಅಂತ. ಮೋಸ್ಟ್ಲಿ ಅದನ್ನ ಒಂದು ದೊಡ್ಡ ಸೊಸೆಗೆ ಕೊಡೋದಕ್ಕೆ ಎತ್ತಿಟ್ಟ ಅನ್ಸುತ್ತೆ. ಪಾರ್ವತಿ ಲೈಫ್ಗೆ ರೀಎಂಟ್ರಿ ಕೊಡೋದಕ್ಕೆ ಈ ಅವಕಾಶನ ಸರಿಯಾಗಿ ಬಳಸ್ಕೋಬೇಕು. ಇವತ್ತು ನಾನು ಮನೆಗೆ ಬರೋದಕ್ಕೆ ಲೇಟ್ ಆಗತ್ತೆ. ಈ ಹಾಲಿಗೆ ವಿಷ ಬೆರೆಸಿದ್ರೆ ಹೇಗಿರುತ್ತೆ? ರಘುರಾಮ್ ಕೈಯಿಂದಾನೆ ಅವ್ರ ವಂಶದ ಕುಡಿ ಬೇಡ. ಪಾರ್ವತಿ ಹೊಟ್ಟೆಲಿರೋ ಮಗುನ ವಿಷ ಬೆರೆಸಿ ಸಾಯಿಸೋದಕ್ಕಿಂತ ಇನ್ನೂ ಕ್ರೂರವಾಗಿ ಸಾಯಿಸಬೇಕು. ಎಲ್ಲ ನಿದ್ದೆ ಮಾಡೋದು ಬಿಟ್ಟು ಯಾರ್ದೋ ದಾರಿ ಕಾಯ್ತಾ ಇರೋಂಗಿದೆಯಲ್ಲ. ಅಪ್ಪವ್ರು ಬರ್ತೀನಿ ಅಂತ ಹೇಳಿದ್ರಂತೆ ಅಪ್ಪ, ಅದಕ್ಕೆ ಕಾಯ್ತಾ ಇದ್ದಾರೆ. ಅಪ್ಪೋರ ಇಷ್ಟೊತ್ತಲ್ಲಿ ಅಪ್ಪೋರು ಯಾಕೆ ಬರ್ತಾರೆ? ಗೊತ್ತಿಲ್ಲ ಅಪ್ಪ. ಈಗ 1 ಗಂಟೆ ಮುಂಚೆ ಫೋನ್ ಮಾಡಿ ಪಾರ್ವತಿ ನಾನು ನಿನ್ನ ಹತ್ರ ಮಾತಾಡೋದಿದೆ, ನಾನು ಬರೋವರೆಗೂ ಮಲ್ಕೋಬೇಡಮ್ಮ ಅಂತ ಹೇಳಿದ್ರು. ಅವ್ರಿಗೆ ನನ್ನ ಹತ್ರ ಏನು ಮಾತಾಡೋದಿದೆಯೋ ಏನೋ. ಪಾಪ ಅತ್ಯಮ್ಮನ ಕಣ್ ತಪ್ಪಿಸಿ ಬರೋದು ಕಷ್ಟನೇ ಅಲ್ವಾ ಅಪ್ಪ? ಪಾರು, ಮುಂದಿನ ಜನ್ಮದಲ್ಲಿ ನೀನು ಅಪ್ಪವ್ರ ಮಗಳಾಗಿ ಹುಟ್ಟಬೇಕು ಕಣತಾಗಿ. ಯಾಕಪ್ಪ ಈ ಜನ್ಮದಲ್ಲೇ ನಾನು ನಿನಗೆ ಸಾಕಾಗ್ಬಿಟ್ನಾ? ಅಯ್ಯೋ ಅಯ್ಯೋ, ಎಲ್ಲರೂ ಉಂಟೇನಮ್ಮ. ಅಪ್ಪವ್ರ ಮಗಳಾಗಿ ಹುಟ್ಟಿದ್ರೆ ಇನ್ನೂ ಸುಖವಾಗಿರ್ತೀಯ ಅಂತ ಅಷ್ಟೇ. ಸೊಸೆನೇ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಅಪ್ಪವರು
ಇನ್ನು ನಿನ್ನ ಮಗಳಾದರೆ ಇನ್ನಷ್ಟು ಪ್ರೀತಿ ತೋರಿಸಲ್ಲ, ಅದಕ್ಕೆ ಹಾಗಂದೆ. ಹೌದು ಪಾರು, ಹಾಗೆ ಮಾಡು. ಮುಂದಿನ ಜನ್ಮದಲ್ಲಿ ನೀನು ಇವ್ರ ಅಖಿಲಮ್ಮನವ್ರ ಮಗಳಾಗಿ ಆ ಮನೇಲಿ ಹುಟ್ಟು, ನಾನು ಸಾರಥಿ ಮಗನಾಗಿ ಈ ಮನೇಲಿ ಹುಡ್ತೀನಿ. ಅಯ್ಯೋ ಬಿಡ್ತು ನೀ ದೊಡ್ಡ ಯಜಮಾನ್ರಿ, ನಿಮ್ಗೆ ಯಾಕೆ ಈ ಜೋಪಡಿ ಬದುಕು? ಸಾರಥಿ, ಈ ಜೋಪಡಿನೇ ಅಲ್ವಾ ನಮ್ಗೆ ಇವಾಗ ಆಶ್ರಯ ಕೊಟ್ಟಿರೋದು. ದೊಡ್ಡ ಯಜಮಾನ್ರಿ, ಬಸ್ ಸ್ಟ್ಯಾಂಡ್ನಲ್ಲೂ ಕೆಲವು ಸರ್ತಿ ಆಶ್ರಯ ತಗೋತೀವಿ, ಹಾಗಂತ ಅದನ್ನೇ ಪರ್ಮನೆಂಟ್ ಅಡ್ರೆಸ್ ಮಾಡ್ಕೋತೀವ? ಬಸ್ ಬಂದ ಕೂಡಲೇ ಹತ್ಕೊಂಡು ಹೋಗ್ತೀವಿ, ನಮ್ಮ ಜಾಗ ಬಂದ ಕೂಡಲೇ ಇಳಿದು ಹೋಗ್ತೀವಿ. ಈ ಮನೆಯೂ ಅಷ್ಟೇ, ನೀವು ಅರಸನಕೋಟೆ ಬಿಟ್ಟು ಬಂದಿರೋ ಉದ್ದೇಶ ಈಡೇರೋವರೆಗೂ ಈ ಮನೇಲಿ ಇರ್ತೀರಿ. ಆಮೇಲೆ ನೀವು ಅರಸನಕೋಟೆಯಲ್ಲಿ ಇರಬೇಕು. ಅರಸನಕೋಟೆ ಮಹಾರಾಜ ಅರಮನೆಯಲ್ಲಿದ್ದೇನೆ ಚಂದ. ಅಲ್ಲಿಗೆ ನಿಮಗೆ ನಾನು ಮಗನಾಗಿ ಯಾವ ಜನ್ಮದಲ್ಲೂ ಬೇಡ ಅಲ್ವಾ? ಅಯ್ಯೋ ಅಯ್ಯೋ ತಪ್ಪನೆ, ನಿಮ್ಮಂಥ ಮಗನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರಬೇಕು. ಆದರೂ ಒಂದು ಸಮಾಧಾನ ಅಂದರೆ, ಈ ಜನ್ಮದಲ್ಲಿ ನೀವು ನನಗೆ ಮಗನಾಗದೇ ಇದ್ದರೂ ಮಗನಿಗಿನ್ನ ಹೆಚ್ಚಾಗಿದ್ದೀರಿ, ಅಷ್ಟು ಸಾಕು. ಯಜಮಾನ್ರೆ, ಮಾವ ಯಾಕಿನ್ನೂ ಬರಲಿಲ್ಲ ಅಂತ ಒಂದ್ಸತಿ ಫೋನ್ ಮಾಡಿ ನೋಡಿ. ಕಟ್ ಮಾಡ್ತಾ ಇದ್ದಾರಾ? ಅಯ್ಯೋ, ನನ್ನ ಮಹಾರಾಣಿಗೆ ಇನ್ನು ಗಾಢವಾದ ನಿದ್ದೆ ಹತ್ತಲೇ ಇಲ್ವಲ್ಲ. ಅಲ್ಲಿ ನನ್ನ ದೊಡ್ಡ ಸೊಸೆ ಕಾಯ್ತಿದ್ದಾಳೆ. ಹೇಗೆ ಹೋಗ್ಲಿ, ಏನ್ ಮಾಡ್ಲಿ? ರಘುರಾಮ್, ಎದೆಗುಂದಬಾರ್ದು. ಒಂದು ಪ್ರಾಜೆಕ್ಟ್ ಕೈ ಹಾಕದ ಮೇಲೆ ಏಳೋದು ಬೀಳೋದು ಸಹಜ. ಕಮಾನ್, ಚೇರ್ ಅಪ್, ಯು ಕ್ಯಾನ್ ಡೂ ಇಟ್. ನನ್ನ ಮಗ ಸೊಸೆ ಇಬ್ರು ಕಾಯ್ತಿರ್ತಾರಲ್ವಾ, ನಾನು ಬೇರೆ ಫೋನ್ ರಿಸೀವ್ ಮಾಡಿಲ್ಲ. ಏನ್ ಮಾಡ್ಲಿ? ಹಾ, ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಏನಂತೆ, ಮೆಸೇಜ್ನ ಟೈಪ್ ಮಾಡಿ ಕಳಿಸ್ತೀನಿ. ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಈಗ ನಮ್ಮ ಅಮ್ಮವರು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾರೆ. ಈಗ ನನ್ನ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಬೋದು. ಈ ಸಂದರ್ಭನ ನಾನು ನನ್ನ ಅನುಕೂಲಕ್ಕೆ ಬಳಸ್ಕೋಬೇಕು.
ಎಲ್ಲಿ ಏನದು ಶಬ್ದ? ಹೊರಗಡೆ ಎಲ್ಲಾದ್ರೂ ಹೋಗಿ ಬಿದ್ರ? ರಘು, ಇದು ಬಿದ್ದಿದ್ದಕ್ಕ ಶಬ್ದ ಆಗಿದ್ದು. ರಘು ಎಲ್ಲಿ? ರಘು, 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 ಅನ್ವಿತಾ ಅವರೇ, ರಘು ಅವರು ನೋಡಿದ್ರ? ಅನ್ವಿತಾ ಅವರೇ, ನಿಮ್ಮನ್ನೇ ಕೇಳಿದ್ದು, ರಘುನೇನಾದ್ರೂ ನೋಡಿದ್ರ ಅಂತ. ಅದು ರಘು ಸರ್ ಹೊರಗಡೆ ವಾಕಿಂಗ್ ಹೋದ್ರು ಮೇಡಮ್. ವಾಕಿಂಗ್? ಎಸ್ ಮ್ಯಾಮ್, ನೀವು ನಿದ್ದೆ ಮಾಡ್ತಿದ್ರಿ ಅನ್ಸುತ್ತೆ, ಹಾಗಾಗಿ ಅವ್ರು ನಿಮಗೆ ಹೇಳ್ದೆ ಹೋಗಿರಬೇಕು. ಅದು ನಾನು ನನ್ನ ರೂಮ್ ಕೀ ಮರ್ತು ಬಂದುಬಿಟ್ಟಿದ್ನಲ್ಲ, ಹಾಗೆ ನನ್ನ ರೂಮ್ಮೇಟು ಶಿಫ್ಟ್ ಮುಗಿಸ್ಕೊಂಡು ಹೋಗ್ತಾ ನನ್ನ ಪಿಕ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಇಲ್ಲೇ ಇದ್ನಲ್ಲ, ಹಾಗಾಗಿ ಅವ್ರು ಹೋಗೋದನ್ನು ನೋಡಿದೆ. ಹೌದಾ? ಏನೋ ಶಬ್ದ ಆಯ್ತಲ್ಲ, ಅದಕ್ಕೆ ಏನಾಯ್ತಪ್ಪ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಥ್ಯಾಂಕ್ಸ್ ಅನ್ವಿತಾ. ಥ್ಯಾಂಕ್ಸಾ? ನಂಗೆ ಯಾಕೆ ಸರ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಅದು ಮೇಡಮ್ ಹತ್ರ ನೀವು ವಾಕಿಂಗ್ ಹೋಗಿದ್ದೀರಾ ಅಂತ ಸುಳ್ಳು ಹೇಳಿದ್ದಕ್ಕ ಸರ್? ಸುಳ್ಳು ಹೇಳೋದಕ್ಕೆ ನನಗೂ ತುಂಬ ಭಯ ಆಗ್ತಿತ್ತು, ಆದರೆ ನಿಮ್ಮ ಹೆಂಡತಿ ಕಣ್ಣಿಂದ ತಪ್ಪಿಸ್ಕೊಳ್ಳೋಕ್ಕೆ ಬಚ್ಚಿಟ್ಕೊಂಡಿದ್ದನ್ನು ನೋಡಿ ನಂಗೆ ತುಂಬ ಬೇಜಾರಾಯಿತು. ನಿಮಗೋಸ್ಕರ ನಾನು ಸುಳ್ಳು ಹೇಳಿದೆ ಸರ್. ಥ್ಯಾಂಕ್ಸ್. ಅದು ಏನಾಯಿತು ಅಂದರೆ, ಅಯ್ಯೋ ಸರ್, ನೀವು ಈ ಮನೆ ಯಜಮಾನರು, ಯಾವುದಕ್ಕೂ ಯಾರಿಗೂ ಜಸ್ಟಿಫಿಕೇಶನ್ ಕೊಡೋ ಅಗತ್ಯ ಇಲ್ಲ ಸರ್. ಆದರೂ ಕುತೂಹಲ ಕಲ್ಲದೆ ಹೋದರೂ ಕನ್ಸರ್ನಿಂದ ಒಂದು ಪ್ರಶ್ನೆ, ನಿಮ್ಮ ದೊಡ್ಡ ಸೊಸೆನೂ ಗರ್ಭಿಣಿನಾ ಸರ್? ಅಲ್ಲ, ನಿನ್ಗೆ ಯಾಕಮ್ಮ ಹಾಗನ್ನಿಸ್ತು? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಸರ್, ಇಲ್ಲಿ ನಿಮ್ಮ ಚಿಕ್ಕ ಸೊಸೆಗೋಸ್ಕರ ಅಖಿಲ ಮೇಡಮ್ ಏನೇನು ಅಡುಗೆ ತಿಂಡಿ ಮಾಡಿಕೊಡ್ತಾರೋ ನೀವು ಅದನ್ನೇ ಆ ಮನೆಗೆ ತೊಗೊಂಡೋಗಿ ಕೊಡೋದನ್ನು ಗಮನಿಸಿದ್ದೀನಿ ಸರ್. ಈಗಲೂ ನೀವು ಅಖಿಲ ಮೇಡಮ್ ಕಣ್ ತಪ್ಪಿಸಿ ಈ ಹಾಲನ್ನು ನಿಮ್ಮ ದೊಡ್ಡ ಸೊಸೆಗೋಸ್ಕರ ತೊಗೊಂಡೋಗ್ತಿದ್ದೀರಾ ಅಂತ ನಂಗೆ ಗೊತ್ತು, ಅದಕ್ಕೆ ಕೇಳಿದೆ ಸರ್. ಹೇಳಿ ಸರ್, ನಿಮ್ಮ ದೊಡ್ಡ ಸೊಸೆನೂ ಬಸ್ರಿನಾ? ನನ್ನ ಹತ್ರ ವಿಷಯ ಹೇಳ್ಕೋಬೋದು ಅನ್ನೋ ನಂಬಿಕೆ ಇದ್ರೆ ಹೇಳಿ ಸರ್,
ಇಲ್ಲ ಅಂದರೆ ಬೇಡ. ಹೇಳ್ತೀನಮ್ಮ. ಹೌದಮ್ಮ, ನನ್ನ ದೊಡ್ಡ ಸೊಸೆ ಕೂಡ ಗರ್ಭಿಣಿಯೇ. ಆದರೆ ಈ ವಿಷಯ ಅಖಿಲ ಗೊತ್ತಿಲ್ಲ. ಗೊತ್ತಾಗಬಾರ್ದು ಅಂತಾನೆ ಜನನಿಗೆ ಅಂತ ಮಾಡಿದ ಹಾಲಿನಲ್ಲಿ ಪಾರ್ವತಿಗೂ ಪಾಲಿದೆ ಅಲ್ವಾ, ಅದಕ್ಕೆ ನನ್ನ ನೆಪ ಹೇಳ್ಕೊಂಡು ಸ್ವಲ್ಪ ಎತ್ತಿಟ್ಕೊಂಡೆ. ನೋಡಮ್ಮ, ನೀನು ಅಷ್ಟೇ. ಈ ವಿಷಯ ಅಖಿಲಾಗ ಮಾತ್ರ ಅಲ್ಲ, ಈ ಮನೇಲಿ ಯಾರಿಗೂ ಗೊತ್ತು ಮಾಡಬೇಡ, ಆಯ್ತಾ? ಚಚ್ಚ, ಅಂಥ ಪಾಪದ ಕೆಲಸ ನಾನು ಯಾಕೆ ಮಾಡಲಿ ಸರ್? ನೀವು ಈ ವಿಷಯನ ಮುಚ್ಚಿಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಏನೋ ಸ್ಟ್ರಾಂಗ್ ರೀಸನ್ ಇರಲೇಬೇಕು ಸರ್. ನಾನು ಬರೀ ಅಖಿಲ ಮೇಡಮ್ ಅವ್ರ ಗಮನಕ್ಕಲ್ಲ, ಬೇರೆ ಯಾರ ಗಮನಕ್ಕೂ ತರಲ್ಲ. ಡೋಂಟ್ ವರಿ ಸರ್. ಥ್ಯಾಂಕ್ ಯು ರಮ್ಮ. ನಾನು ಹೋಗಿ ಹಾಲು ಕೊಟ್ಟು ಬರ್ತೀನಿ. ಸರ್, ಒಂದು ರಿಕ್ವೆಸ್ಟ್. ಏನದು? ನಾನೊಬ್ಳು ನರ್ಸು, ನಿಮ್ಮ ದೊಡ್ಡ ಸೊಸೆ ಬೇರೆ ಬಸ್ರಿ ಹೆಂಗಸು. ಅವರಿಗೆ ಯಾವುದೇ ಥರ ಸಹಾಯ ಬೇಕಿದ್ರೂ ನಂಗೆ ಹೇಳಿ ಸರ್. ತುಂಬ ಸಂತೋಷ ಕಣಮ್ಮ. ಹಾಗಾದರೆ ಒಂದೇ ಒಂದು ಸಹಾಯ ಮಾಡು. ನೀನು ಹೇಗಿದ್ರು ಇಡೀ ದಿನ ನನ್ನ ಚಿಕ್ಕ ಸೊಸೆ ನೋಡ್ಕೊಂಡು ಇಲ್ಲೇ ಇರ್ತೀಯಲ್ಲ, ಬೆಳಗ್ಗೆ ಡ್ಯೂಟಿಗೆ ಬರೋಕ್ಕೆ ಮುಂಚೆ ಒಂದು ಸಲ ಅಲ್ಲಿ ಹೋಗಿ ಒಂದು ಚೆಕಪ್ ಮಾಡಿ ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅವಳು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಮ್ಮ. ತುಂಬ ಸಹಾಯ ಆಗುತ್ತೆ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ, ಅದಕ್ಕೆ ನಾನು ಸಪ್ರೇಟಾಗಿ ಕೊಡ್ತೀನಿ. ಅಶೋ, ಎಕ್ಸ್ಟ್ರಾ ದುಡ್ಡೆಲ್ಲ ಏನೂ ಬೇಡ ಸರ್. ನೀವು ಅಷ್ಟೊಂದು ಕೇಳ್ಕೊತಿದ್ದೀರಾ ಅಂದರೆ ಇವತ್ತಿಂದ ನಿಮ್ಮ ದೊಡ್ಡ ಸೊಸೆ ಚಿಂತೆ ನನಗೆ ಬಿಟ್ಬಿಡಿ. ತುಂಬ ಥ್ಯಾಂಕ್ಸ್ ಕಣಮ್ಮ. ನಾನು ಹೋಗಿ ಇದನ್ನು ಕೊಟ್ಟು ಬರ್ತೀನಿ. ಪಾರ್ವತಿಯಿಂದ ನನಗೆ ಅಮೂಲ್ಯವಾಗಿರೋದನ್ನ ಎಲ್ಲ ಕಳ್ಕೊಂಡಿದ್ದೀನಿ. ನನ್ನಮ್ಮ, ನನ್ನ ಆರೋಗ್ಯ ಎಲ್ಲಾನು. ಈಗ ಪಾರ್ವತಿಗೆ ಅಮೂಲ್ಯವಾಗಿರೋದನ್ನ ಕಿತ್ಕೊಳ್ಳೋ ಅವಕಾಶ ಸಿಕ್ಕಿದೆ. ಅದನ್ನು ನಾನು ಬಿಡ್ತೀನ? ಖಂಡಿತ ಬಿಡಲ್ಲ. ಇವತ್ತಿಗೆ ಅನ್ಕೊಂಡಿದ್ದ ಕೆಲಸ ಎಲ್ಲ ಮುಗ್ದಿದೆ. ಮನೆಗೆ ಬರ್ತಿದ್ದೀನಿ. ಪಾರ್ವತಿ, ತಗೋಮ್ಮ. ಏನಿದು ಮಾವ? ನೋಡು, ಗೊತ್ತಾಗುತ್ತೆ. ಜನನಿಗೋಸ್ಕರ ಮಾಡಿದ್ದ? ಬಟ್ ಈ ನಿನ್ನ ಮಾವ ನನ್ನ ಸೊಸೆ ಪಾರ್ವತಿಗೋಸ್ಕರ ತಗೊಂಡು ಬಂದಿದ್ದಾನೆ. ಹೆಂಗೆ? ಅಖಿಲ ಕಣ್ ತಪ್ಪಿಸಿ ಬರೋಕ್ಕೆ ಇಷ್ಟೊತ್ತಾಯ್ತು. ಅಪ್ಪ, ಪದೇ ಪದೇ ಯಾಕೆ ಈ ರೀತಿ ಕಷ್ಟ ತಗೋತೀರಾ? ಹಾಗೆ ನೋಡೋದಕ್ಕೆ ಹೋದ್ರೆ ನಾನು ನಿಮ್ಮ ಆರೈಕೆ ಮಾಡಬೇಕು ಮಾವ. ನನಗೆ ಯಾವ ಆರೈಕೆನೂ ಬೇಕಾಗಿಲ್ಲಮ್ಮ. ಇರೋದೆಲ್ಲ ನಮ್ಮ ವಂಶದ ಕುಡಿನ ಮಡಿಲಿ ಇಟ್ಕೊಂಡಿರೋ ನಿಮ್ಮಿಬ್ರಿಗೇನೆ. ಕಲ್ ಸಕ್ಕರೆ ಹಾಕಿರೋ ಬಾದಾಮಿ ಹಾಲು. ಹನುಮಂತು, ಒಂದು ಗ್ಲಾಸ್ ತಗೊಂಡ್ ಬಾ. ಕೊಡಮ್ಮ. ನೋಡು, ಕಲ್ ಸಕ್ಕರೆ ಬಾದಾಮಿ ಎಲ್ಲ ಬೀಳ್ತಾ ಇದೆ ನೋಡು. ತಗೋ.
ಚೆನ್ನಾಗಿತ್ತಲ್ವಾ? ಕಡ ಕಡ ಬೇಡ ಮಾವ. ಯಾವ ಕಡಮ ಇಲ್ಲಿ. ಅಪ್ಪ ನಾಳೆ ಹೋಳಿ ಹಬ್ಬ. ಹೌದಪ್ಪ, ನೆನಪಿದೆ. ಹೋದ ವರ್ಷ ಕೂಡ ಅಖಿಲ ಪಾರ್ವತಿ ಮಧ್ಯೆ ಮನಸ್ತಾಪ ಇತ್ತು. ಆದರೂ ನಾವು ಹೋಳಿ ಆಚರಣೆ ಮಾಡಿದ್ವಿ. ಆದರೆ ಈ ವರ್ಷ ನೀವು ಮನೆಯಿಂದಾನೇ ಹೊರಗಿದ್ದೀರಾ. ಒಂದು ಖುಷಿ ಏನಂದ್ರೆ ಅಪ್ಪ ಮಗಳ ಸಂಬಂಧ ಸರಿ ಹೋಗಿದೆ. ನಮ್ಮನೇಲೂ ಎಲ್ಲ ಸರಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನೊಂದ್ಕೋಬೇಡಿ ಅಪ್ಪ ಅವರೇ. ನಮ್ಮ ಪಾರ್ವತಿನ ಸೊಸೆ ಅಂತಲೇ ಒಪ್ಕೊಳ್ದೇ ಇದ್ದ ಅಮ್ಮವರು ಅವಳೇ ಅರಸನಕೋಟೆ ಉತ್ತರಾಧಿಕಾರಿ ಅನ್ನೋ ಸಂದರ್ಭ ಬಂದಿತ್ತು. ಆ ಸಮಯನೂ ಬೇಗ ಬರುತ್ತೆ, ನಂಬಿಕೆ ಇಟ್ಕೊಳ್ಳೋಣ. ಹನುಮಂತು, ನಿನ್ ಬಾಯಿ ಹರಕೆಯಿಂದ ಹಾಗೇನಾದ್ರೂ ಆಗ್ಬಿಟ್ರೆ ನಿನ್ ಬಾಯಿಗೆ ದೊಡ್ಡ ಕಲ್ಸಕ್ರೆ ತಂದಾಕ್ತಾರೆ ಅಲ್ವಾ ಅಪ್ಪೋರೆ?